ನಾನು ಮೆಂಬರ್ ಆಗಿದ್ದಾಗ 2024ರಲ್ಲಿ ಮೂಡಾದ 7/11/2024ರಲ್ಲಿ ಮೂಡಾದ ಅವತ್ತಿನ ಸಾಮಾನ್ಯ ಸಭೆ ಆಗಿತ್ತು. ಆ ಸಾಮಾನ್ಯ ಸಭೆಯಲ್ಲೇ ಸಬ್ಜೆಕ್ಟ್ ನಂಬರ್ 130, ಆ ಪುಸ್ತಕ ಕೊಡಪ್ಪ, ಮೂಡಾದ ಸಬ್ಜೆಕ್ಟ್ ನಂಬರ್ 130 ಅವತ್ತು ಆ ಸಬ್ಜೆಕ್ಟಲ್ಲಿ ಒಂದು ವಿಷಯ ಪ್ರಸ್ತಾಪ ಆಗಿತ್ತು ಬಂಧುಗಳೇ. ಅದರಲ್ಲಿ ಒಂದು ವಿಶೇಷ ವ್ಯವಸಾಯ ವಲಯದಿಂದ ವಸತಿ ಮತ್ತು ವಾಣಿಜ್ಯ ವಲಯಕ್ಕೆ ಭೂ ಬದಲಾವಣೆಗಾಗಿ ಒಂದು ಸಬ್ಜೆಕ್ಟು 130ನೇ ಸಬ್ಜೆಕ್ಟ್ ಬಂದಿತ್ತು. ಅದರಲ್ಲಿ ಅವತ್ತು ಏನು ಹೇಳಿದರು ಅಂದರೆ, ವಿಷಯ ಯಾರೋ ಒಬ್ಬರು ರೀಬಿ ಪೀಟರ್, ರಾಣಿ ಪೀಟರ್ ಅನ್ನುವಂಥವ್ರು ಈ ಸರ್ವೆ ನಂಬರ್ 35 ಎಲ್ಲ ಹಾಕ್ಬಿಟ್ಟು ವಸತಿ ಮತ್ತು ವಾಣಿಜ್ಯ ವಲಯಕ್ಕೆ ಇದನ್ನು ನಾವು ಕನ್ವರ್ಷನ್ ಕೇಳ್ತಾ ಇದ್ದೀವಿ ಅಂತ ಹೇಳಿ ಈ ಸಬ್ಜೆಕ್ಟ್ ಬಂದಿತ್ತು. ಅವತ್ತು ನಾನು ಆ ಮೂಡಾ ಮೀಟಿಂಗಲ್ಲಿ ವಿಶೇಷ ವ್ಯವಸಾಯ ವಲಯ ಅಂದರೆ ಏನು, ಇದನ್ನು ವಸತಿ ಮತ್ತು ವಾಣಿಜ್ಯ ವಲಯಕ್ಕೆ ಕೊಡೋಕ್ಕಾಗತ್ತಾ ಅನ್ನುವಂಥ ಪ್ರಶ್ನೆ ಇಟ್ಟು ಅವತ್ತು ಈ ಸಬ್ಜೆಕ್ಟು ಡೆಫರ್ ಆಗಿರೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. 7/11/2024ರಲ್ಲಿ ಈ ಪ್ರದೇಶವನ್ನು ಏನು ವಿಶೇಷ ಹಸಿರು ವಲಯ ಅಗ್ರಿಕಲ್ಚರಲ್ ಝೋನ್ ಅಂತ ಏನಿತ್ತೋ, ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನಿಂದ ಅವತ್ತು ಇದನ್ನು ಡೆಫರ್ ಮಾಡಿ ಸಬ್ಜೆಕ್ಟನ್ನು ಮುಂದಕ್ಕೆ ಹಾಕಿದ್ದೆ. ಮೊನ್ನೆ ಮೂಡ ಅಂತ ಹೋದ ಮೇಲೆ MUDA ಅನ್ನುವಂಥದ್ದು ಬರೀ MDA ಆದಮೇಲೆ ಯು ಅನ್ನುವಂಥ ಅಕ್ಷರ ಹೋದ್ಮೇಲೆ MDAಯ ಮೊದಲನೇ ಪ್ರಪ್ರಥಮ ಸಭೆ 8/8/2025ರಲ್ಲಿ ಮಾಡಿದ್ದಾರೆ. 8/8/2025ರಲ್ಲಿ ಸಭೆ ಮಾಡಿದ್ದಾರೆ. 19 ಜನ ಇದಕ್ಕೆ ಸದಸ್ಯರಾಗಿ ಆ ಒಂದು ಮೂಡಾದ ಮೀಟಿಂಗಲ್ಲಿ ಇರಬೇಕಾಗಿತ್ತು. ಅದರಲ್ಲಿ ಚೇರ್ಮನ್ ಒಳಗೊಂಡಂಗೆ 4 ಜನ ಮೆಂಬರ್ಗಳನ್ನು ಇವರೇನು ನೇಮಕಾತಿ ಮಾಡಬೇಕಾಗಿತ್ತು, ಅವರನ್ನು ಸೇರಿದಂಗೆ ಒಬ್ಬ ವಿಧಾನಮಂಡಲದ ಸದಸ್ಯರು ಸೇರಿದಂಗೆ 19 ಜನ ಇರಬೇಕಾಗಿತ್ತು. ಮಾಡಿಲ್ಲ ಇವರು. ಆದರೆ 9 ಜನ ಅವತ್ತಿನ ಆ ಸಭೆಯನ್ನು ನಡೆಸಿದ್ದಾರೆ. ಅದರಲ್ಲಿ ಹಾಜರಿದ್ದವರು ಯಾರು ಅಂತಂದರೆ, ಈಗಿನ ಮೂಡಾದ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಾದಂಥ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ಅವರ ಕೈ ಕೆಳಗಿನ ಅಧಿಕಾರಿಗಳು 9 ಜನ ಅವತ್ತು ಆ ಮೀಟಿಂಗಲ್ಲಿ ಹಾಜರಿದ್ದಾರೆ. ಅದರಲ್ಲಿ ಸಬ್ಜೆಕ್ಟ್ 130 ಏನು 7/11ರಲ್ಲಿ ನಡೆದಿತ್ತು ಅದರ ಮುಂದುವರಿದ ಸಭೆ ಅಂತ ಮಾಡಿ ಅದರಲ್ಲಿ ಸನ್ಮಾನ್ಯ ಶಾಸಕರು ಅವತ್ತು ಅಬ್ಜೆಕ್ಷನ್ ಹಾಕಿದ್ರು. ಇವತ್ತು ಅದನ್ನು ನಿರ್ಣಯವನ್ನು ಮಾಡುವಂಥ ಪ್ರಕ್ರಿಯೆಯನ್ನು 8/8/2025ರಲ್ಲಿ ಮಾಡಿದ್ದಾರೆ. ಎಷ್ಟು ಎಕರೆ ಮಾಡಿದ್ದಾರೆ ಅಂದರೆ, ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನಿಂದ ವಸತಿ ಅಥವಾ ವಾಣಿಜ್ಯ ಇದಕ್ಕೆ 47 ಎಕರೆ 55 ಕುಂಟೆ ಸುಮಾರು 50 ಎಕರೆಯನ್ನು ಇದನ್ನು ವಾಣಿಜ್ಯಕ್ಕೆ ಅಥವಾ ವಸತಿ ವಲಯಕ್ಕೆ ಕನ್ವರ್ಷನ್ಗೆ ರೆಕಮೆಂಡ್ ಮಾಡಿದ್ದಾರೆ. ಇದರಲ್ಲಿ ಏನು ತಪ್ಪು ಅಂತ ತಾವು ಕೇಳೋದಾದರೆ, ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನ್ ಅನ್ನೋದಕ್ಕೆ ನಾವೇ ಮಾಸ್ಟರ್ ಪ್ಲ್ಯಾನಲ್ಲಿ ಹಂಗಂದ್ರೆ ಏನು ಅಂತ ಹೇಳ್ಕೊಂಡಿದ್ದೀವಿ. ಇದು ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನ್ಗೆ ತಮಗೂ ಕಾಪಿ ಕೊಟ್ಟಿದ್ದೀನಿ ಬಂಧುಗಳೇ.